ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಅಮ್ಮನ ಮನೆಗೆ ಹೋದಾಗ ಗಾರ್ಡನ್ ವಿಡಿಯೋನ ಮಾಡಿದ್ದೆ. ಅಂದ್ರೆ ಗಾರ್ಡನ್ ಟೂರ್ ನ ಮಾಡಿದ್ದೆ. ಇದು ತುಂಬಾ ಜನ ಕೇಳಿರುವಂತ ವಿಡಿಯೋ ಆಗಿತ್ತು. ಅಮ್ಮನ ಮನೆಗೆ ಹೋದಾಗ ಗಾರ್ಡನ್ ಟೂರ್ ನ ಮಾಡಿ ಮಾಡಿ ಅಂತ ಕೇಳ್ತಾ ಇದ್ರಲ್ವಾ, ಇವತ್ ಮಾಡಿದ್ದೀನಿ, ಬನ್ನಿ ನೋಡ್ಕೊಂಡು ಹೋಗೋಣ. ಅವ್ರು ಯಾವೆಲ್ಲ ಗಿಡಗಳನ್ನ ಬೆಳೆಸಿದ್ದಾರೆ ಅಂತ ಹೇಳ್ಕೊಂಡು. ಇದನ್ನ ನಾನು ಈ ವಿಡಿಯೋ ಮಾಡ್ಬಿಟ್ಟು ಸುಮಾರು ದಿನ ಆಯ್ತು, ಈಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾವಾಗ ಮಾಡಿದ್ದಂದ್ರೆ ನವರಾತ್ರಿನಲ್ಲಿ ಅವ್ರ ಮನೆಗೆ ಹೋದಾಗ ನಾನು ಅಲ್ಲಿ ವಿಡಿಯೋನ ಮಾಡ್ಕೊಂಡಿದ್ದೆ. ನಾನ್ ಹೋದಾಗ ಯಾವೆಲ್ಲ ಹೂವಿಗಳು ಮಗು ಬಿಟ್ಟಿತ್ತು ಹಾಗೆ ಹೂ ಬಿಟ್ಟಿತ್ತು ಅಂತ ನಿಮ್ ಜೊತೆಗೆ ತೋರಿಸ್ತಾ ಹೋಗ್ತೀನಿ. ಮೊದ್ಲಿಗೆ ಇಲ್ಲ ಅವರು ಇದು ಅವ್ರ ಮನೆ ಎಂಟ್ರೆನ್ಸ್ ನಲ್ಲಿ ಇಟ್ಕೊಂಡಿರುವಂತದ್ದು. ಇದೆಲ್ಲ ಸೇವಂತಿಗೆ ಗಿಡಗಳು, ಹಾಗೆ ಕೆಲವೊಂದಿಷ್ಟು ಹೊಸ ಹೊಸ ಗಿಡಗಳನ್ನ ತಂದು ಹಾಕೊಂಡಿದ್ದಾರೆ. ಆನ್ಲೈನ್ ನಿಂದ ತರಿಸ್ಕೊಂಡು ಹಾಕೊಂಡಿರೋದು. ಸುಮಾರು ಸೇವಂತಿಗೆ ಗಿಡಗಳಲ್ಲಿ ಮಗುಗಳು ಕೂತ್ಕೊಂಡಿತ್ತು. ಕೆಲವೊಂದಿಷ್ಟು ಅರಳೋದು ಇತ್ತು, ಹಾಗೆ ಒಂದೊಂದು ಅರಳಿತ್ತು. ಅದೇನೋ ಅಷ್ಟೊಂದು ಕ್ಲಿಯರ್ ಆಗಿ ನಾನು ವಿಡಿಯೋನ ಮಾಡ್ಕೊಂಡಿಲ್ಲ. ಹಾಗೆ ಈ ಗಿಡ ನೋಡಿ ಎಷ್ಟೊಂದು ಹೂ ಬಿಟ್ಟಿದೆ ಅನ್ಕೊಂಡು, ತುಂಬಾನೇ ಚೆನ್ನಾಗಿ ಹೂ ಬಿಡುತ್ತಿದ್ದು. ಈ ರೀತಿಯಾಗಿ ಗೊಂಚಲು ಗುಲಾಬಿ ಗಿಡ ಯಾರಿಗಾದ್ರೂ ಸಿಕ್ಕಿದ್ರೆ ಅಂತಂದು ಹಾಕೊಳ್ಳಿ. ಇದ್ ನೋಡಿ, ಇದು ಹಸಿರು ಕಲರ್ ಸೇವಂತಿಗೆ, ಅಂದ್ರೆ ಹಳದಿ ಮೇಲೆ ಹಸಿರು ಬರ್ತದಲ್ವಾ, ಆ ಸೇವಂತಿಗೆ. ನನ್ನ ಹತ್ರ ಕೂಡ ಇದೆ ಆ ಕಲೆಕ್ಷನ್. ಇದೆಲ್ಲ ಈ ವರ್ಷ ಕಲೆಕ್ಟ್ ಮಾಡಿರುವಂತ ನೀರ್ಸನೆ ಗಿಡಗಳವರು. ಹಾಗೆ ಇವಾಗ ಒಂದಿಷ್ಟು ಡೇರೆ ಗಿಡಗಳನ್ನ ಕೂಡ ತೋರಿಸ್ತೀನಿ. ಕೆಲವೊಂದಿಷ್ಟು ಡೇರೆ ಗಿಡಗಳ ವಿಡಿಯೋನ ನಾನು ಹಾಕಿದೀನಿ, ಕೆಲವೊಂದಿಷ್ಟು ಶಾರ್ಟ್ ನಲ್ಲಿ ಹಾಕಿದೀನಿ. ನೋಡ್ಬೋದು ನೀವು, ಹೋಗ್ಬಿಟ್ಟು ಚಾನಲ್ ನಲ್ಲಿ ಇರುತ್ತೆ. ಇದ್ರಲ್ಲಂತೂ ಎಷ್ಟು ಹೂ ಬಿಟ್ಟಿತ್ತು ಅಂದ್ರೆ ತುಂಬಾನೇ ಹೂ ಬಿಟ್ಟಿತ್ತು. ಇದನ್ನು ಕೂಡ ಶಾರ್ಟ್ ವಿಡಿಯೋದಲ್ಲಿ ನಾನು ಹಾಕಿದೀನಿ. ಹಾಗೆ ಇವ್ರ ಮನೆಯಲ್ಲಿ ಒಂದು ವಿಚಿತ್ರ ಸಂಗತಿ ಅಂದ್ರೆ, ಒಂದು ಡೇರೆ ಗಿಡ ಇದೆ, ಸಾರಿ 2 ಡೇರೆ ಗಿಡ ಇದೆ. ಅದರಲ್ಲಿ ಒಂದೇ ತರದ್ದು ಒಂದೇ ಗಿಡ, ಅದರಲ್ಲಿ 2 ರೀತಿಯಾದಂತ ಹೂ ಬಿಡ್ತದೆ. ಅಂದ್ರೆ ಫಸ್ಟಿಗೆ ಬಿಡ್ತಾನೆ ಒಂದ್ರಲ್ಲಿ ನೋಡಿ, ಇದ್ರಲ್ಲಿ ಯೆಲ್ಲೋ ಕಲರ್ ಫಸ್ಟ್ ಬಿಡ್ತದೆ ಒಂದು, ಹಾಗೆ ಈ ರೀತಿಯಾದಂತ ಇನ್ನೊಂದು ಹೂ ಬಿಡ್ತದೆ, ಕೇಸರಿ ಕಲರ್ ಆಗಿರುವಂತ ಹೂ. ಇದು ದಿನ ಹೋದಂಗೂ ಕಲರ್ ಚೇಂಜ್ ಆಗತ್ತಾ ಅಂದ್ರೆ ಇಲ್ಲ, ಹೂ ಬಿಡ್ತಾನೆ ಒಂದು ಕೇಸರಿ ಆಗಿ ಬಿಡ್ತದಂತೆ ಈ ರೀತಿಯಾಗಿ, ಇನ್ನೊಂದು ಯೆಲ್ಲೋ ಕಲರ್ ಆಗಿ ಈ ರೀತಿಯಾಗಿ ಬಿಡ್ತದಂತೆ. ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಹೂ ಬಿಟ್ಟು ಮುಗ್ದು ಹೋಗಿದೆ. ನಾನು ಹೋಗೋ ಅಷ್ಟೊತ್ತಿಗೆ ತುಂಬಾ ಹೂ ಮುಗ್ದಿದೆ. ಇಲ್ಲಿ ನೋಡ್ತಾ ಇರ್ಬೇಕಾದ್ರೇನೆ ಗೊತ್ತಾಗತ್ತೆ ಎಷ್ಟೆಲ್ಲಾ ಹೂಗಳು ತಲೆ ಕೆಳಗೆ ಹಾಕಿ ನಿಂತ್ಕೊಂಡಿದೆ ಅಂತ ಹೇಳ್ಕೊಂಡು. ಹೆಚ್ಚು ಕಮ್ಮಿ ಒಂದು 15ರಿಂದ 20 ಹೂಗಳ ಮೇಲೆ ಬಿಟ್ಟಿದೆ ಇದ್ರಲ್ಲಿ. ಇದು ಹಳದಿ ಮತ್ತೆ ಕೇಸರಿ ಕಲರ್ ಬಿಟ್ರೆ, ಇದ್ ನೋಡಿ ಇದೊಂಥರ ಯೆಲ್ಲೋ ಇಶ್ ಮತ್ತೆ ರೆಡ್ ಕಲರ್. ಇದು ಅಷ್ಟೇ ಒಂದೇ ಗಿಡ. ಇವಾಗ ತೋರಿಸ್ತಿದ್ದೀನಲ್ಲ ಈ ರೆಡ್ ಕಲರ್, ಇದು ಅದೇ ಗಿಡದಲ್ಲಿ ಬಿಟ್ಟಿರೋದು. ಇದ್ ನೋಡಿ, ಈ ಹೂವನ್ನು ಅಷ್ಟೇ ಅದೇ ಗಿಡದಲ್ಲಿ ಬಿಟ್ಟಿರೋದು. ಒಂದೇ ಒಂದು ಗಿಡ, ಅದ್ರಲ್ಲಿ 2 ರೀತಿಯಾದಂತ ಹೂ ಬಿಡ್ತದೆ. ಅಂದ್ರೆ ಹೂ ಬಿಡ್ತಾನೆ 2 ರೀತಿಯಾಗಿ ಬಿಡುತ್ತೆ. ಅಂದ್ರೆ ಇವಾಗ ಹೂ ಬಿಟ್ಟು ಕಲರ್ ಚೇಂಜ್ ಆಗೋದು ಬೇರೆ, ಇದು ಹೂ ಬಿಡ್ತಾನೆ ಬೇರೆ ಬೇರೆ ಕಲರ್ ನಲ್ಲಿ ಬಿಡ್ತದೆ. ಅವರಿಗೆ ಕೂಡ ಆಶ್ಚರ್ಯ ಆಯ್ತು, ಇದೇನಪ್ಪ ಈ ವರ್ಷ ಈ ರೀತಿಯಾಗಿ ಹೂ ಬಿಡ್ತಿದ್ಯಲ್ಲ ಅಂತ ಹೇಳ್ಕೊಂಡ. ಈ ರೀತಿ ಆದ್ರೆ ಅದನ್ನ ನೋಡೋದೇ ಒಂಥರ ಚಂದ, ಅದು ನಮಗೆ ಒಂಥರ ಆಶ್ಚರ್ಯಚಕಿತವಾಗಿ ಕೂಡ ಇರ್ತದೆ. ಹಾಗೆ ಇವಾಗ ತೋರಿಸ್ತಾ ಇದ್ದೀನಲ್ವಾ, ಈ ಗಿಡ ಬಂದ್ಬಿಟ್ಟು ಇದು ಅವ್ರದ್ದು ಹಳೆ ವೆರೈಟಿನೇ. ಲಾಸ್ಟ್ ಟೈಮ್ ಕೂಡ ಇತ್ತು ಅವ್ರ ಹತ್ರ, ನನ್ನ ಹತ್ರ ಇಲ್ಲ. ಇದು ಈ ವರ್ಷ ಕಲೆಕ್ಟ್ ಮಾಡ್ಕೊಬೇಕು ಅವ್ರ ಹತ್ರ. ಹಾಗೆ ಇದ್ ನೋಡಿ, ಇದು ಸ್ವಲ್ಪ ಬೀಟ್ರೂಟ್ ಕಲರ್ ಹಾಗೆ ಪಿಂಕ್ ಕಲರ್ ಮಿಕ್ಸ್. ಅಂದ್ರೆ ಒಳಗಡೆ ಸೈಡ್ ನಲ್ಲಿ ಫುಲ್ ಪಿಂಕ್ ಆಗಿ ಬರ್ತದೆ, ಅಂದ್ರೆ ಬೀಟ್ರೂಟ್ ರೆಡ್ ಇರ್ತದಲ್ಲ ಆ ರೀತಿ ಆಗಿ ಇರ್ತದೆ. ಹಾಗೆ ಹೊರಗಡೆಯಿಂದ ಡಾರ್ಕ್ ಪಿಂಕ್ ನಲ್ಲಿ ಇರ್ತದೆ. ಇದು ಕೂಡ ತುಂಬಾನೇ ಹೂ ಬಿಡ್ತದೆ. ನಾನು ಕಳೆದ ಬಾರಿ ಒಂದ್ಸಲ ವಿಡಿಯೋದಲ್ಲಿ ಹೇಳಿದ್ದೆ, ಶುಂಠಿ ಗದ್ದೆನಲ್ಲಿ ಹಾಗೆ ಅರ್ಶನ ಗದ್ದೆನಲ್ಲಿ ಡೇರೆ ಗಿಡಗಳನ್ನ ಬೆಳೆಸ್ತಾರೆ ಹಳ್ಳಿ ಸೈಡ್ ನಲ್ಲಿ ಅಂತ ಹೇಳ್ಕೊಂಡು. ಇದೆಲ್ಲ ಶುಂಠಿ ಗದ್ದೆನಲ್ಲಿ ಇರುವಂತದ್ದು. ಇದು ನೋಡಿ, ಇದು ಕೂಡ ಹೊಸ ಕಲೆಕ್ಷನ್ ಅವ್ರ ಮನೆಯಲ್ಲಿ. ಇದು ಕೂಡ ಮುಂದಿನ ವರ್ಷ ನಾನು ತಂದು ಹಾಕೊಳ್ಳೇಬೇಕು, ಇಲ್ಲ ಅಂತಂದ್ರೆ ಆಗೋದೇ ಇಲ್ಲ ಅದು. ಅಂದ್ರೆ ನನಗ್ ಬೇಕಲ್ವಾ, ಅದಕ್ಕೋಸ್ಕರ ಹಾಗೆ ಹೇಳ್ತಾ ಇದೀನಿ ಅಷ್ಟೇ. ಶುಂಠಿ ಗದ್ದೆನಲ್ಲಿ ಹೂಗಳನ್ನ ಹಾಕೊಂಡ್ರೆ ಅಥವಾ ಅರ್ಶನ ಗದ್ದೆನಲ್ಲಿ ಈ ರೀತಿಯಾಗಿ ಡೇರೆ ಗಿಡಗಳನ್ನೆಲ್ಲ ಹಾಕೊಂಡ್ರೆ ಎಷ್ಟು ಬೆನಿಫಿಟ್ ಇದೆ ಅಂದ್ರೆ, ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಹೂ ಬಿಡ್ತದೆ, ಹಾಗೇನೆ ಎಷ್ಟೆಷ್ಟು ಹೂ ಆಗ್ತದೆ ಅಂತ ನೀವೇ ನೋಡ್ಬೋದು. ಹಾಗೆ ಇಲ್ಲಿ ನೋಡಿ, ದೀಪಾವಳಿಗೋಸ್ಕರ ಇಲ್ಲಿ ಸುಮಾರಷ್ಟು ಚೆಂಡು ಹೂಗಳು ನಾ ಮೇಲು ನೀ ಮೇಲು ಅಂತ ಹೇಳ್ಕೊಂಡು ನಿಂತ್ಕೊಂಡಿದ್ದಾವ್. ಹಾಗೆ ಅಮ್ಮ ಅಂತ ಇದ್ರು, ತರಕಾರಿ ಗಿಡದ್ದು ಕೂಡ ಸುಮಾರಷ್ಟು ತರಕಾರಿ ಬಿಟ್ಟಿದ್ದೆ ನೋಡು, ವಿಡಿಯೋ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೊ ಅಂದ್ಕೊಂಡು. ನಾನ್ ಅಂತ ಇದ್ದೆ, ಅಮ್ಮ ಬೇಡ ಕಣೆ ಮರೈತಿ, ಅಲ್ಲೆಲ್ಲ ಹೋಗೋದಿಕ್ ಆಗೋದಿಲ್ಲ, ಆ ಕಡೆ ಸೈಡ್ ನಲ್ಲೆಲ್ಲ ತುಂಬಾನೇ ಮುಳ್ಳಿದಾವೆ, ನನಗೆ ಹೋಗೋದಿಕ್ ಆಗೋದಿಲ್ಲ ಅನ್ಕೊಂಡು ಜಾಸ್ತಿ ಏನು ಆ ಕಡೆ ಸೈಡ್ ನಲ್ಲಿ ಹೋಗಿಲ್ಲ. ನಾನು ಒಂದೆರಡು ಬೀನ್ಸ್ ಇಂದು ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೆ, ಆದ್ರೆ ಜಾಸ್ತಿ ಬೀನ್ಸ್ ಬಿಟ್ಟಿತ್ತು. ಇದೇನಪ್ಪ ಕಳೆ ಗಿಡ ಎಲ್ಲ ತೋರಿಸ್ತಿದಲ್ಲ ಅಂತ ಅನ್ಕೊಂಡ್ಬಿಡಿ, ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಪುರ್ಸೋತಿಲ್ಲ. ಹಾಗೇನೆ ನಿಮ್ ಜೊತೆ ವಾಯ್ಸ್ ರೆಕಾರ್ಡ್ ನ ಕೊಟ್ಕೊಂಡು ಹಾಗೆ ವಿಡಿಯೋನ ಹಾಕ್ತಾ ಇದೀನಿ. ಇದ್ ನೋಡಿ, ಇದೊಂದು ರೀತಿಯಾದಂತ ದಾಸವಾಳ. ನಾನು 2-3 ಸಲ ತಂದು ಹಾಕೊಂಡೆ, ಬಟ್ ಬದುಕ್ಲೇ ಇಲ್ಲ ಅದ್ ನನ್ನ ಹತ್ರ. ಅದಕ್ಕೆ ಅದನ್ನ ತಂದು ಹಾಕೊಳ್ಳೋದನ್ನೇ ನಿಲ್ಸ್ಬಿಟ್ಟಿದ್ವಿ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಎಷ್ಟೆಲ್ಲಾ ಟೊಮೆಟೊ ಹಣ್ಣು ಬಿಡ್ತಾ ಇದೆ ಅಂದ್ರೆ ತುಂಬಾನೇ ಟೊಮೆಟೊ ಹಣ್ಣು ಬಿಡ್ತಾ ಇದೆ. ಆದ್ರೆ ಇದನ್ನೆಲ್ಲ ಇವರು ಇಲಿಗೆ ವಹಿಸ್ಕೊಟ್ಟಿದ್ದಾರೆ. ಇಲಿ ವಹಿಸ್ಕೊಟ್ಟಿದ್ದಾರೆ ಅಂದ್ರೆ ಏನು, ಇಲಿಗೆ ಎಂತ ವಹಿಸ್ಕೊಟ್ಟಿರೋದಂದ್ರೆ, ರಾತ್ರಿ ಬಂದ್ಕೊಂಡು ಇಲಿ ತಗೊಂಡ್ ಹೋದ್ರೆ ಅವ್ರಿಗೆ ಗೊತ್ತಾಗ್ತದ ಇಲ್ಲ, ಇಲಿ ತಿನ್ನೋ ಅಷ್ಟು ತಿಂತಾ ಇರುತ್ತೆ, ಹಾಗೆ ಉಳ್ದಿದಷ್ಟು ನಮಗೆ ಅಂತಾರೆ ಇವರು.
ಏನು ಮಾಡಕ್ಕಾಗಲ್ಲ. ಇಲಿಗಳನ್ನ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ಅದು ಕಂಟ್ರೋಲ್ ಆಗೋದಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಚೆಂಡು ಹೂವು ಆಗಿದೆ ಅಂದ್ರೆ ತುಂಬಾನೇ ಚೆಂಡು ಹೂವು ಆಗಿದೆ. ಈಗಂತೂ ದೀಪಾವಳಿ ಬರ್ತಾ ಇದೆ ಅಲ್ವಾ, ತುಂಬಾನೇ ಒಳ್ಳೊಳ್ಳೆ ಇದ್ ಮಾಡೋದಿಕ್ಕಾಗತ್ತೆ ಅಂತ ಹೇಳಿ ಹಾರಗಳನ್ನ ಮಾಡೋದಿಕ್ಕಾಗತ್ತೆ. ಇವ್ರೇನ್ ಸೇಲ್ ಮಾಡೋದಿಲ್ಲ ಇದನ್ನೆಲ್ಲ. ಇವ್ರ ಮನೆಯಲ್ಲಿ ಸುಮಾರಷ್ಟು ಜಾನುವಾರು ಇದಾವೆ. ಅಂದ್ರೆ ಒಂದು 5-10 ದನ ಕರುಗಳೆಲ್ಲ ಸೇರಿ ಒಂದು 5-10 ದನ ಕರುಗಳೆಲ್ಲ ಇದೆ. ಅವುಗಳಿಗೆ ಅಲಂಕಾರ ಮಾಡೋದಿಕ್ಕೆ ಸಾಕಾಗತ್ತೆ. ಹಾಗೇನೆ ಇಲ್ಲಿ ನೋಡ್ತಾ ಇರೋದು ಬಿಳಿ ಕಲರ್ ಸೆಂಡ್ ಹೂವ. ಅದನ್ನ ಕೂಡ ನಾನು ಶಾರ್ಟ್ ನಲ್ಲಿ ಹಾಕಿದೀನಿ, ಶಾರ್ಟ್ ವಿಡಿಯೋದಲ್ಲಿ. ಇದು ಕೋಳಿಗೊಂಡೆ. ಇದು ಅಷ್ಟೇ ಸಾಕಷ್ಟು ಹೂವು ಆಗಿದೆ ಇದ್ರಲ್ಲಿ. ನೋಡ್ತಾ ಇದ್ರೇನೆ ಒಂಥರ ಖುಷಿಯಾಗಿ ಹೋಗುತ್ತೆ, ಅಷ್ಟು ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಇದೆಲ್ಲ ಮೊಗ್ಗಿನ್ನು ಅಷ್ಟೇನೆ, ಇದಿನ್ನು ಫುಲ್ ಅರಳಬೇಕು, ಅವಾಗ ಇನ್ನು ಚಂದ ಕಾಣ್ತದೆ. ಮತ್ತು ಕೆಲವೊಂದಿಷ್ಟು ಗುಲಾಬಿ ಗಿಡಗಳು ಇತ್ತು, ಅದ್ರಲ್ಲಿ ಹೂ ಇರ್ಲಿಲ್ಲ ಅನ್ಕೊಂಡು ನಾನು ವಿಡಿಯೋನ ಮಾಡ್ಕೊಂಡಿಲ್ಲ. ಹೂ ಇದ್ದಿದ್ದಷ್ಟೇ ತೋರಿಸಿದ್ರೆ ಆಯ್ತು ಅಂತ ಹೇಳ್ಕೊಂಡು ತೋರಿಸ್ತೀನಿ. ಇವತ್ತಿನ ವಿಡಿಯೋ ಎಲ್ಲ ನಿಮ್ಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಲವ್ ಯು ಆಲ್, ಬೈ ಬಾಯ್.